ಇನ್ನು ನಿದ್ದೆ ಬರ್ತಿದೆ. ಬನ್ನಿ ರೆಡಿ ಆಗಿಬಿಟ್ಟು ಹೊರಡೋಣ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕಿತ್ತಾಡ್ತಾರೆ. ನಿಮ್ಮ ಮನೇಲೂ ಹೀಗೇನಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಎಂಗೇಜ್ಮೆಂಟ್, ನಮ್ಮ ರಿಲೇಷನ್ದು ಅಣ್ಣ ಆಗಬೇಕು. ಸೊ ಟೈಮ್ ಬಂದು 7:30. ರೆಡಿ ಆಗಿಬಿಟ್ಟು ಹೋಗೋಣ. ಅರ್ಲಿ ಮಾರ್ನಿಂಗ್ ನಿದ್ದೆ ಬರ್ತಿದೆ. ನಾನು, ನಮ್ಮ ಮಮ್ಮಿ, ನನ್ನ ಸಿಸ್ಟರ್ಸ್ ಎಲ್ಲರೂ ಇವತ್ತು ಎಂಗೇಜ್ಮೆಂಟ್ಗೆ ಹೊರಟಿದ್ದೀವಿ. ಬನ್ನಿ ರೆಡಿ ಆಗಿಬಿಟ್ಟು ಹೊರಡೋಣ. ಸೊ ರೆಡಿ ಆಯಿತು. ದಿಸ್ ಇಸ್ ಮೈ ಫೈನಲ್ ಲುಕ್. ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ ವೀಡಿಯೋದಲ್ಲಿ ನನಗೆ ಟ್ರೆಡಿಷನ್ ಅಂದರೆ ತುಂಬ ಇಷ್ಟ ಅಂತ. ಸೊ ಹೇಗೆ ಕಾಣ್ತಿದ್ದೀನಿ? ಸರಿ, ಬನ್ನಿ ಹೊರಡ. ಸೊ ನಾನು ರೆಡಿಯಾಗಿ ನಮ್ಮ ಮಮ್ಮಿ ಮನೆಗೆ ಹೋಗಿ ಅವರೆಲ್ಲ ರೆಡಿ ಆಗ್ತಿದ್ರು. ನನ್ನ ತಂಗಿ ಇನ್ನೊಬ್ಳು ವಿಡಿಯೋ ಕಾಲ್ ಮಾಡಿದ್ಲು. ಮಾತಾಡಿಕೊಂಡು ಎಲ್ಲರೂ ರೆಡಿ ಆದರು. ಎಲ್ಲರೂ ಹೊರಟ್ವಿ. ಅಲ್ಲಿಂದ ಬಸ್ಸಲ್ಲೇ ಹೊರಟ್ವಿ. ತುಂಬಾ ರಶ್ ಇತ್ತು ಬಸ್ಸು. ಮಾರ್ನಿಂಗ್ ಟೈಮು ಯಾವಾಗಲೂ ರಶ್ಶೇ ಇರುತ್ತೆ. ಸೊ ಅಲ್ಲಿಂದ ವಿಜಯನಗರಕ್ಕೆ ಬಂದು ಬೊಕ್ಕೆ ತೊಗೊಂಡ್ವಿ. ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು ಹತ್ತಿಗುಪ್ಪೆಯಲ್ಲಿ. ಸೊ ಬೊಕ್ಕೆ ತೊಗೊಂಡು ಹೊರಟ್ವಿ ಹತ್ತಿಗುಪ್ಪೆಗೆ. ನಮ್ಮ ಅಜ್ಜಿ ಹತ್ತಿಗುಪ್ಪೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಹತ್ತಿಗುಪ್ಪೆ ಬಸ್ ಸ್ಟಾಪಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಫಂಕ್ಷನ್ ಹಾಲ್ಗೆ. ಸೊ ಎಲ್ಲರೂ ಒಳಗಡೆ ಹೋದ್ವಿ. ಹೋದಾದಮೇಲೆ ಫಂಕ್ಷನ್ ಹಾಲಲ್ಲಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರೇ ಮದುವೆ ಹೆಣ್ಣು. ತುಂಬಾ ಲಕ್ಷಣವಾಗಿದ್ದರು. ಎಲ್ರಿಗೂ ವೆಲ್ಕಮಿಂಗ್ ಜ್ಯೂಸ್, ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ನನ್ನ ತಂಗಿದಿರಂತೂ ಯಾವಾಗಲೂ ಕಿತ್ತಾಡ್ತಾನೆ ಇರೋದು. ಯಾವಾಗಲೂ ನಿಮ್ಮ ಮನೇಲೂ ಅಕ್ಕ ತಂಗಿದಿರು ಹೀಗೆ ಕಿತ್ತಾಡ್ತೀರಾ? ಕಮೆಂಟ್ ಮಾಡಿ. ಸೊ ಈಗ ಮತ್ತೆ ರಿಂಗ್ ಎಕ್ಸ್ಚೇಂಜ್ ಮುಂಚೆ ಶಾಸ್ತ್ರ ಮಾಡ್ತಿದ್ರು. ಎಲ್ಲ ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡಿ ಸೊ ಇವಾಗ ರಿಂಗ್ ಎಕ್ಸ್ಚೇಂಜ್ಗೆ ನಿಂತ್ಕೋತಿದ್ದಾರೆ. ಪುರೋಹಿತರು ಮುಹೂರ್ತದ ಬಗ್ಗೆ ಹೇಳ್ತಿದ್ರು. ಅಕ್ಷತೆ ಕೊಟ್ಟರು. ಅಕ್ಷತೆ ಎಲ್ಲ ದೊಡ್ಡವರೆಲ್ಲ ಹಾಕಿ ಆಶೀರ್ವಾದ ಮಾಡಿ ಆಯಿತು. ಎಂಗೇಜ್ಮೆಂಟ್ ಮುಗೀತು. ಇವಾಗ ಕೇಕ್ ಕಟ್ ಮಾಡಿಸ್ತಿದ್ದಾರೆ. ಕೇಕ್ ಕಟ್ ಮಾಡಿಸಾದ್ಮೇಲೆ ಫೋಟೋ ಸೆಷನ್ ಸ್ಟಾರ್ಟ್ ಆಗುತ್ತೆ. ಇಬ್ಬರದು ಕ್ಯೂಟ್ ಪೇರ್ ಅನ್ನಿಸ್ತು ನನಗೆ. ನೀವೇನಂತೀರ? ಕಮೆಂಟ್ ಮಾಡಿ. ಸೊ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಊಟ ಮಾಡಿಕೊಂಡು ಹೊರಟ್ವಿ. ಹಾಯ್ ಗರ್ಲ್ಸ್, ಏನು ಗೊತ್ತಾ, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಬಂದೆ. ತುಂಬ ಟಯರ್ಡ್ ಆಗ್ತಿತ್ತು. ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಬಂದಾಗ ಆಲ್ಮೋಸ್ಟ್ 2 o'clock ಆಗಿತ್ತಲ್ವ? 2 o'clock ಆಗಿತ್ತು. ಬಂದು ಇವಾಗ ರೆಸ್ಟ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಇವಾಗ ನಮ್ಮ ಮಮ್ಮಿ ನನ್ನ ತಂಗಿದ್ದಿರೆಲ್ಲ ಆವಾಗಲೇ ಹೋದರು. ನಾನು ಮಾತ್ರ ಬಂದೆ. ನನಗೆ ಆ ಡ್ರೆಸ್ ಹಾಕ್ಕೊಂಡು ಫುಲ್ ಲಾಂಗ್ ಇತ್ತಲ್ಲ, ಆಗಿಲ್ಲ ಓಡಾಡೋಕ್ಕೆ. ಅದಕ್ಕೆ ಮನೆಗೆ ಹೋಗಿ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ಫೈನಲಿ ಬ್ಯಾಕ್ ಟು ದ ಹೋಮ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.